ಬಿಡದಿ ರೈತರು ಕಳೆದ ಸುಮಾರು ತಿಂಗಳುಗಳಿಂದ ಏನು ಭೂ ಸ್ವಾಧೀನ ಮಾಡ್ಕೋಬೇಕಂತ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಅದನ್ನು ವಿರೋಧಿಸಿ ಬಿಡದಿ ರೈತರು ಹೋರಾಟ ಮಾಡ್ತಾಯಿದ್ರು. ಬಿಡದಿ ರೈತರಿಗೆ ಸಂಪೂರ್ಣ ಬೆಂಬಲವನ್ನು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು, ಬಿ ಜೆ ಪಿಯ ಪಕ್ಷದ LOP ಆಗಿರುವಂಥ ಅಶೋಕಣ್ಣವರು ಸೇರಿದಂತೆ ಎಲ್ಲರೂ ಕೂಡ ಇದಕ್ಕೊಂದು ಸಪೋರ್ಟ್ ಮಾಡಿದರು. ಅದೇ ರೀತಿ ರೈತರು ಹೋರಾಟ ಮಾಡುವಾಗ ಮೊನ್ನೆ ಏನು ರೈತರು ಅವರ ಜಮೀನನ್ನು ಬಂದು ಇವರು ಕಸ್ಕೊಳಕ್ಕೆ ಹೋದಾಗ ಅಧಿಕಾರಿಗಳು ಸರ್ವೆ ಮಾಡಿಬಿಟ್ಟು ಅದನ್ನು ಕಸ್ಕೊಳಕ್ಕೆ ಹೋದಾಗ ಹೊರಕೆ ಸೇವೆ ಮಾಡಿ ಕಳಿಸಿದ್ರು. ಆಗ ಒಂದು ಕೇಸ್ ಕೂಡ ಸರ್ಕಾರ ಅವ್ರಗಳ ಮೇಲೆ ಗುಂಡಾ ಕೇಸ್ಗಳು ಮಾಡಿದೆ. ಆ ಕೇಸ್ಗಳು ಕೂಡ ವಾಪಸ್ ಪಡ್ಕೋಬೇಕು. ಅದೇ ರೀತಿ ಏನು ಜಮೀನನ್ನು ಇವ್ರು ಪಡ್ಕೊಳಕ್ಕೆ ಹೊಂಟಿದ್ದಾರೆ, ಒತ್ತಾಯಪೂರ್ವಕವಾಗಿ ಅವ್ರ ಹತ್ರ ಕಿತ್ಕೊಳಕ್ಕೆ ಹೊಂಟಿದ್ದಾರೆ, ಅದನ್ನು ಆ ಒಂದೇನು ಅದನ್ನು ಸ್ಟಾಪ್ ಮಾಡಬೇಕು, ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ BJP ಪಕ್ಷದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು ನಾವು ಮುಂದುವರಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಒಂದು ಬಿಡದಿ ಟೌನ್ಶಿಪ್ಪಲ್ಲಿ ಆಗಬೇಕು ಅಂತ ಮುಂಚೆ ಆವಾಗ ಒಂದು ಯೋಚನೆ ಮಾಡಿದರು. ಅದಾದ ನಂತರ ಅಲ್ಲಿ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ರೈತರು ಇಲ್ಲಿ ಬೇಡ ಅಂತ ಹೇಳಿದಾಗ ಅದನ್ನು ಕೈ ಬಿಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಇದನ್ನೇ ಒಂದು ರಿಯಲ್ ಎಸ್ಟೇಟ್ ಥರ ಮಾಡ್ಕೊಂಡ್ಬಿಟ್ಟು ಇದನ್ನೇ ಒಂದು ಅಲ್ಲಿ ಏನು ಅವರ ಗಾಂಧಿ ಫ್ಯಾಮಿಲಿ ಇದೆ, ಅವ್ರದ್ದು DLF ಅಲ್ಲಿ ಒಂದು ಹೊಂದಾಣಿಕೆ ಒಡಂಬಡಿಕೆ ಏನಾಗಿದೋ ಗೊತ್ತಿಲ್ಲ, ಅದಕ್ಕೆ ಒಂದು ಪೂರಕವಾಗಿ ಅದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಅಕ್ವೈಸೇಷನ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಯಾರಿಗೂ ಪರಿಚಯ ಹೊಡಿಬೇಡಿ, ನನಗೆ ಬೇಕಾದ್ರೆ ಹೊಡೀರಿ ಅಂತ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಡೈಲಾಗ್ ಕಿಂಗ್ ಆಗ್ತಾ ಇದ್ದಾರೆ. ಸಾಯಿ ಕುಮಾರ್ ಆದಮೇಲೆ ಇತ್ತೀಚೆಗೆ ಕರ್ನಾಟಕದ ಡೈಲಾಗ್ ಕಿಂಗ್ ಅಂದರೆ ಡಿ ಕೆ ಶಿವಕುಮಾರ್. ಸೊ ಆ ರೀತಿ ಅವಾಗವಾಗ ಅನೇಕ ಡೈಲಾಗ್ಗಳು ಹೊಡಿತಾ ಇರ್ತಾರೆ. ಬಟ್ ಅವ್ರ ಉದ್ದೇಶ ಇರೋದು ಒಂದೇ, ಅದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಈ ಒಂದು ಸರ್ಕಾರ ಬಲಿಯಾಗಿದೆ. ರಿಯಲ್ ಎಸ್ಟೇಟ್ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಅಕ್ವೈಸೇಷನ್ ನಡೀತಾ ಇದೆ. ಒಂದು ಆರೋಪ ಮಾಡ್ತಾರೆ, ಕುಮಾರಸ್ವಾಮಿ ಕುಟುಂಬದವ್ರದ್ದು ಅಲ್ಲಿ ಎಕರೆಗಟ್ಟಲೆ ಜಾಗ ಇದೆ, ಅದನ್ನು ಸೇಫ್ ಮಾಡೋಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಕುಮಾರಸ್ವಾಮಿ ಅವರೇ ಹೇಳಿದಾಗೆ, ನೀವೇ ಹೇಳಿದ್ರಿ, ಕುಮಾರಸ್ವಾಮಿ ಅವರೇ ಅವಾಗ ಅಕ್ವೈಸೇಷನ್ ಮಾಡೋಕ್ಕೆ ಹೊರಟಿದ್ರು. ಅವಾಗ ಒಂದು ಬಿಡದಿ ಟೌನ್ಶಿಪ್ ಆಗಬೇಕು ಅಂತ ಹೊರಟಿದ್ರು. ಅವ್ರದ್ದೇ ಲ್ಯಾಂಡ್ ಇದ್ದಿದ್ದೆ, ಆದರೆ ಅವರೇ ಅವಾಗ ಹೋಗ್ತಾಯಿದ್ರು. ಅವ್ರದ್ದೇ ಪ್ರಶ್ನೆಲ್ಲೇ ಉತ್ತರ ಇದೆ. ಅವ್ರು ಯಾಕೆ ಹಂಗೆ ಟೌನ್ಶಿಪ್ ಮಾಡೋಕೆ ಅಲ್ಲಿ ಹೋಗ್ತಾಯಿದ್ರು? ಕುಮಾರಸ್ವಾಮಿ ಅವರು ಯಾವಾಗ ರೈತರ ವಿರೋಧ ಬಂದು ರೈತರು ಬೇಡ ಇಲ್ಲ, ನಮಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅದನ್ನು ಡ್ರಾಪ್ ಮಾಡಿದ್ದಾರೆ ಪ್ರಾಜೆಕ್ಟ್ನ. ಅದೇ ರೀತಿ ಸುಮಾರು ಕೇಸ್ಗಳು ನೋಡಿ. ಈಗ ನಿರೂಪರ ಮೊನ್ನೆ ಒಂದು ಮತಾಂಧರು ಶಿವನ ಲಿಂಗದ ಮೇಲೆ ಮೂತ್ರ ವಿಸರ್ಜನೆ ಮಾಡಿರೋಂಥ ಒಂದು ಘಟನೆ ನಡೆದಿರೋದು ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ಸುಮಾರು ಸ್ಟೇಷನ್ಗಳ ಮೇಲೆ ಅಟ್ಯಾಕ್ ಆಗಿರೋದನ್ನು ಗೊತ್ತಿದೆ. ಅದರದ್ದು ಕೇಸ್ಗಳು ವಾಪಸ್ ಬಿಡ್ತಾರೆ. ಅದು ಅಮಾಯಕ ರೈತರು ತಮ್ಮ ಭೂಮಿ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿ ಸರ್ವೆ ಮಾಡೋಕ್ಕೆ ಬಂದ ಅಧಿಕಾರಿಗಳಿಗೆ ಇಲ್ಲಿ ಬರಬೇಡಿ ಗೇರವ್ ಹಾಕಿದ್ದಕ್ಕೆ ಇವತ್ತು ರೈತರ ಮೇಲೆ ಗುಂಡಾ ಕೇಸ್ ಆಗ್ತದೆ. ಇದೆಂಥ ಸರ್ಕಾರ ಇದು? ರೈತ ವಿರೋಧಿ ಸರ್ಕಾರ, ಇದು ಒಂದು ಮತಾಂಧ ಸರ್ಕಾರ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇವೆ.